ಮಳೆ ಇಲ್ಲದೆ ಕಂಗಾಲಾಗಿರುವಂತ ಅನ್ನದಾತರಿಗೆ ಈ ಬಾರಿ ರಾಜ್ಯ ಸರ್ಕಾರದಿಂದ ಸಿಗಲಿದೆಯಾ ಅತಿ ದೊಡ್ಡ ಸಿಹಿ ಸುದ್ದಿ? ಕಸದ ಸೆಸ್, ಬಿಬಿಎಂಪಿ ಫೈನ್, ವಾಹನ ತಪಾಸಣೆ ಶುಲ್ಕ ಹೀಗೆ ಎಲ್ಲದರ ರೇಟ್ ದಿಢೀರ್ ಏರಿಕೆ. ಕೃಷಿ ಸಾಲ ಮನ್ನಾ ಮಾಡಲೆಂದೇ ಸರ್ಕಾರ ಖಜಾನೆ ಭರ್ತಿ ಮಾಡ್ಕೊಳ್ತಾ ಇದೆಯಾ? ತಮಿಳುನಾಡಿನಲ್ಲಿ 75,000 ರೂಪಾಯಿವರೆಗಿನ ಸಹಕಾರಿ ಕೃಷಿ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಲಾಗಿದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಕೃಷಿ ಸಾಲ ಮನ್ನಾ ಬಗ್ಗೆ ಶುರುವಾಗಿದೆ ಭಾರಿ ನಿರೀಕ್ಷೆ. ಶಾಸಕರಾಗಿರ್ಬೋದು, ರೈತ ಸಂಘಟನೆಗಳ ತೀವ್ರ ಒತ್ತಾಯಕ್ಕೆ ಮಣಿದು ನಮ್ಮ ರಾಜ್ಯದಲ್ಲೂ ಕೂಡ ಸಾಲ ಮನ್ನಾ ಘೋಷಣೆ ಆಗುತ್ತಾ? ಗ್ಯಾರಂಟಿ ಯೋಜನೆಗಳ ಭಾರದ ನಡುವೆ ಕೂಡ ಸರ್ಕಾರ ಮಾಡಿರುವಂತ ಆ ಮಾಸ್ಟರ್ ಪ್ಲಾನ್ ಏನು? ಈ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ ಗಳನ್ನ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಒಂದು ಕಡೆ ಮಳೆ ಇಲ್ಲದೆ ಒಣಗ್ತಿರುವಂತ ಬೆಳೆಗಳು, ಸಾಲದ ಸುಳಿಯಲ್ಲಿ ಸಿಲುಕಿ ಕಣ್ಣೀರ್ ಹಾಕ್ತಿರುವಂತ ನಮ್ಮ ಅನ್ನದಾತರು, ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನ ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಿರುವಂತ ರಾಜ್ಯ ಸರ್ಕಾರ, ದಿನದಿಂದ ದಿನಕ್ಕೆ ಏರ್ತಿರುವಂತ ತೆರಿಗೆಗಳು, ಟ್ರಾಫಿಕ್ ಫೈನ್ಗಳು, ಹೊಸ ಹೊಸ ರೂಲ್ಸ್ಗಳು, ಈ ಎಲ್ಲದರ ನಡುವೆ ರಾಜ್ಯದ ಲಕ್ಷಾಂತರ ರೈತರಿಗೆ ಈಗ ಕಾಡ್ತಿರುವಂತ ಬಹುದೊಡ್ಡ ಪ್ರಶ್ನೆ ಅಂತಂದ್ರೆ, ಈ ಬಾರಿ ರಾಜ್ಯ ಸರ್ಕಾರ ರೈತರ ಕೃಷಿ ಸಾಲವನ್ನ ಮನ್ನಾ ಮಾಡುತ್ತಾ? ಅಸಲಿಗೆ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ 50,000 ಕೋಟಿಗೂ ಅಧಿಕ ಹಣವನ್ನ ಸುರಿತಿರುವಂತಹ ಸರ್ಕಾರಕ್ಕೆ ನಿಜಕ್ಕೂ ರೈತ ಸಾಲ ಮನ್ನಾ ಮಾಡೋದಕ್ಕೆ ಸಾಧ್ಯನಾ? ಒಂದು ವೇಳೆ ಸಾಲ ಮನ್ನಾ ಮಾಡೋದೇ ಆದ್ರೆ ಯಾವಾಗ ಮನ್ನಾ ಆಗತ್ತೆ? ಒಬ್ಬ ರೈತನಿಗೆ ಎಷ್ಟು ಸಾಲ ಮನ್ನಾ ಆಗ್ಬೋದು? 25,000, 50,000 ಅಥವಾ 2 ಲಕ್ಷನ? ಡಿಸಿಸಿ ಬ್ಯಾಂಕ್ ಸಾಲ ಮಾತ್ರ ಮನ್ನಾ ಆಗತ್ತಾ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಕೂಡ ಮನ್ನಾ ಆಗತ್ತಾ? ಅಸಲಿಗೆ ಸರ್ಕಾರ ಈಗ ಜನರಿಂದ ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಿರುವಂತಹ ಹಣದ ಹಿಂದಿನ ಮಾಸ್ಟರ್ ಪ್ಲಾನ್ ಕೃಷಿ ಸಾಲ ಮನ್ನಾನ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಊಹಾಪೋಹಗಳಿಲ್ಲದೆ ನೈಜ ಅಂಕಿ ಅಂಶಗಳು ಜೊತೆಗೆ ಸರ್ಕಾರದ ಇತ್ತೀಚಿನ ನಡೆಯ ಆಧಾರದ ಮೇಲೆ ಕಂಪ್ಲೀಟ್ ರಿಯಾಲಿಟಿ ಚೆಕ್ ಅನ್ನ ಮಾಡೋಣ. ಆದ್ರೆ ವಿಡಿಯೋದ ಮೇನ್ ಮ್ಯಾಟರ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಬಾಸ್ ವಾಲಾ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಈ ರೀತಿಯಾದಂತಹ ಅಪ್ಡೇಟ್ಸ್ಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಬಿತ್ತನೆ ಕಾಲ ಮುಗಿತಾ ಬಂದರೂ ಕೂಡ ಕೆಲವೆಡೆ ಬಿತ್ತನೆನೇ ಆಗಿಲ್ಲ. ಇನ್ನು ಕೆಲವೆಡೆ ಸಾಲ ಮಾಡಿ ಬಿತ್ತನೆ ಮಾಡಿದಂಥ ಬೆಳೆಗಳು ಒಂದು ಹನಿ ನೀರಿಲ್ಲದೆ ಕಣ್ಣೆದುರಲ್ಲೇ ಒಣಕ್ ಹೋಗ್ತಾ ಇದೆ. ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಬೇಳೆಕಾಳು, ಹೀಗೆ ಯಾವ ಬೆಳೆ ಕೂಡ ನಿರೀಕ್ಷಿತ ಇಳುವರಿಯನ್ನ ಕೊಟ್ಟಿಲ್ಲ. ಇದರಿಂದ ಸಾವಿರಾರು ರೈತರು ತೀವ್ರ ಆತಂಕದಲ್ಲಿದ್ದಾರೆ. ಇಂತಹ ಬರಗಾಲದ ಆತಂಕದ ನಡುವೆ ರೈತರಿಗಿರುವಂತಹ ಏಕೈಕ ಆಶಾ ಕಿರಣ ಅಂತಂದ್ರೆ ಅದು ಕೃಷಿ ಸಾಲ ಮನ್ನಾ. ರಾಜ್ಯ ಸರ್ಕಾರ ಈ ಬಾರಿ ನಮ್ಮ ಸಾಲ ಮನ್ನಾ ಮಾಡುತ್ತಾ ಅಂತ ಲಕ್ಷಾಂತರ ರೈತರು ಈಗಲೂ ಕೂಡ ವೇಟ್ ಮಾಡ್ತಾ ಇದ್ರೆ. ಸೊ ನೀವು ಕೂಡ ವೇಟ್ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೃಷಿ ಸಾಲ ಮನ್ನಾ ಮಾಡಿ ಅಂತ ಕಮೆಂಟ್ ಮಾಡಿ. ಅಷ್ಟಕ್ಕೂ ಸಾಲ ಮನ್ನಾದ ಬಗ್ಗೆ ಈ ಪರಿ ನಿರೀಕ್ಷೆ ಗರಿಗೆದರೋದಕ್ಕೆ ಮುಖ್ಯ ರೀಸನ್ ಏನಪ್ಪಾ ಅಂತಂದ್ರೆ, ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವಂತ ಒಂದು ಮಹತ್ವದ ಭರವಸೆ. ಹೌದು, ತಿಂಗಳ ಹಿಂದೆ ನಿಮ್ಗೆ ನೆನಪಿರ್ಬೋದು, ರಾಜ್ಯದ ಬರ ಪರಿಸ್ಥಿತಿ ಅರಿಯೋದಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದಂತಹ ವೇಳೆ ಕಲಬುರಗಿಯಲ್ಲಿ ರೈತರ ಕೃಷಿ ಸಾಲ ಮನ್ನಾ ಮಾಡೋ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಖುದ್ದು ಸಿಎಂ ಅವರು ಹೇಳಿದ್ರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಸರ್ಕಾರದ ಗಮನಕ್ಕಿದೆ, ಹೀಗಾಗಿ ವಾಸ್ತವವನ್ನ ಅರಿತು ಯಾವ ಸಾಲ ಮನ್ನಾ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ರು. ಇದಾದ ಮೇಲೆ ಸಾಲ ಮನ್ನಾ ಕೂಗು ಮತ್ತಷ್ಟು ಜೋರಾಗಿದೆ. ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರಿನ ತೀವ್ರ ಕೊರತೆ ಇದೆ ಸ್ನೇಹಿತರೆ. ಆದ್ರಿಂದ ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಒಟ್ಟಾಗಿ ಎಲ್ಲಾ ಬ್ಯಾಂಕ್ಗಳಲ್ಲಿನ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಶಾಸಕರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಸರ್ಕಾರದ ಮೇಲೆ ತೀವ್ರ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಜೊತೆಗೆ ಬೆಳೆ ನಷ್ಟಕ್ಕೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಆಗಿರ್ಬೋದು, ಜಂಟಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಕೂಡ ಒಂದು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇದರ ಜೊತೆಗೆ ಪಕ್ಕದ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು 75,000 ರೂಪಾಯಿವರೆಗಿನ
ಸಹಕಾರಿ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡೋದಾಗಿ ಘೋಷಣೆಯನ್ನ ಕೊಟ್ಟಿದ್ರು. ಸೊ ಇದು ಕೂಡ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಒತ್ತಾಯ ಹೆಚ್ಚೋದಕ್ಕೆ ಒಂದು ಕಾರಣ ಆಗಿರುವಂತದ್ದು ಸ್ನೇಹಿತರೆ. ಆದ್ರೆ ಅಸಲಿ ಪ್ರಶ್ನೆ ಇರೋದೇ ಇಲ್ಲೇ, ನಮ್ಮ ಸರ್ಕಾರ ಕೂಡ ಕೃಷಿ ಸಾಲ ಮನ್ನಾ ಮಾಡೋದಾದ್ರೆ ಯಾವಾಗ, ಎಷ್ಟು ಸಾಲ ಮನ್ನಾ ಆಗುತ್ತೆ? ಸದ್ಯದ ಸರ್ಕಾರದ ಪರಿಸ್ಥಿತಿ ನೋಡಿದ್ರೆ ಸರ್ಕಾರದ ಮುಂದೆ ಇರೋದೇ ಎರಡು ದೊಡ್ಡ ಸವಾಲು. ಜನರಿಗೆ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳೋದು, ಖಾಲಿಯಾಗಿರೋ ತನ್ನ ಖಜಾನೆಯನ್ನ ಹೇಗಾದ್ರೂ ಮಾಡಿ ಭರ್ತಿ ಮಾಡೋದು. ಇದಕ್ಕಾಗಿ ಸರ್ಕಾರ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಿಸುವಂತ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದೆ. ಜೊತೆಗೆ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠ ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದು. ಇದರ ಎಫೆಕ್ಟ್ ಜನಸಾಮಾನ್ಯರ ಜೇಬಿಗೆ ಬೀಳೋದಕ್ಕೆ ಶುರುವಾಗಿದೆ. ಹೌದು, ಶುಲ್ಕಗಳು ಒಂದೊಂದಾಗಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ನೀವು ಗಮನಿಸಿರ್ಬೋದು, ಈಗಾಗಲೇ ಮನೆ ಅಥವಾ ಸೈಟ್ ರಿಜಿಸ್ಟರ್ ಮಾಡಿಸೋರಿಗೆ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ. 2025 ಆಗಸ್ಟ್ 31ರಿಂದ ಆಸ್ತಿ ನೋಂದಣಿ ಶುಲ್ಕವನ್ನ ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಅನ್ನ 1% 2%ಗೆ ಏರಿಸಲಾಗಿದೆ. 2026 ಏಪ್ರಿಲ್ನಿಂದ ರಾಜ್ಯದಾದ್ಯಂತ ಮಾರ್ಗಸೂಚಿ ದರವನ್ನ ಮತ್ತೆ 10% 15% ಹೆಚ್ಚಿಸುವಂತ ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿದೆ. ಜೊತೆಗೆ ನಮ್ಮ ಮನೆಯ ಕಸದ ಸೆಸ್, ಗಾರ್ಬೇಜ್ ಸೆಸ್ ಕೂಡ ಜಾಸ್ತಿ ಆಗಿದೆ. ಹೌದಾ, ಬಿಬಿಎಂಪಿ ಬೆಂಗಳೂರು ಆಧಾರಿತ ಜಿಬಿಎ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆಯ ಜೊತೆಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಘನತ್ಯಾಜ್ಯ ನಿರ್ವಹಣಾ ಶುಲ್ಕವನ್ನ ವಿಧಿಸಲಾಗುತ್ತೆ. ಸೊ ಮನೆಗಳ ವಿಸ್ತೀರ್ಣ ಆಧಾರದ ಮೇಲೆ ತಿಂಗಳಿಗೆ ಕನಿಷ್ಠ 10 ರೂಪಾಯಿಂದ 400 ರೂಪಾಯಿವರೆಗೆ ಹಾಗೂ ವಾಣಿಜ್ಯ ಮಳಿಗೆಗಳಿಗೆ 1000 ರೂಪಾಯಿವರೆಗಿನ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಇನ್ನು ವಾಹನ ಸವಾರರಿಗಂತೂ ನಿಮಗೆ ಗೊತ್ತು, ಆಗಸ್ಟ್ 15, 2026ರಿಂದ ಹೊಗೆ ತಪಾಸಣೆ ಶುಲ್ಕ ಅಂದ್ರೆ PUC ರೇಟ್ ಭಾರಿ ಏರಿಕೆ ಮಾಡಲಾಗಿದೆ. 2 ವೀಲರ್ಸ್ಗೆ 65 ರೂಪಾಯಿ ಇದ್ದಿದ್ದನ್ನ ಈಗ 80 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಆಟೋಗಳಿಗೆ 75 ರೂಪಾಯಿ ಇದ್ದಿದ್ದನ್ನ 80 ರೂಪಾಯಿಗೆ ಏರಿಕೆ ಆಗಿದೆ. ಪೆಟ್ರೋಲ್ ಆಗಿರ್ಬೋದು, CNG ಕಾರ್ಗಳಿಗೆ 115 ರೂಪಾಯಿಂದ ಬರೋಬ್ಬರಿ 150 ರೂಪಾಯಿಗೆ ಜಂಪ್ ಆಗಿದೆ. ಸೊ ಡೀಸೆಲ್ ವಾಹನಗಳಿಗೆ 160 ರೂಪಾಯಿಂದ 200 ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಬಿಟ್ಟಿರೋರಿಗಂತೂ ಬಿಬಿಎಂಪಿ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಆಗಸ್ಟ್ 2026 ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಖಾಲಿ ಸೈಟ್ ನಲ್ಲಿ ಕಸ ಅಥವಾ ಗಿಡಗಂಟಿ ಬೆಳೆದಿದ್ರೆ ಅದನ್ನ ನೀವೇ ಕ್ಲೀನ್ ಮಾಡಿ ಕಾಂಪೌಂಡ್ ಹಾಕ್ಲೇಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಮೊದಲನೇ ಬಾರಿಗೆ 25,000 ರೂಪಾಯಿ ದಂಡ, ಮತ್ತೆ ಅದೇ ತಪ್ಪು ರಿಪೀಟ್ ಆದ್ರೆ ಬರೋಬ್ಬರಿ 1 ಲಕ್ಷ ರೂಪಾಯಿ ದಂಡ ಬೀಳುತ್ತೆ. ಒಂದು ವೇಳೆ ಪಾಲಿಕೆಯವರೇ ಬಂದು ಆ ಜಾಗವನ್ನ ಕ್ಲೀನ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ದು 30x40 ಸೈಟ್ಗೆ ಸುಮಾರು 51,800 ರೂಪಾಯಿ ಬಿಲ್ ಹಾಕಿ ಅದನ್ನ ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಿ ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡ್ತಾರೆ. ಆದ್ರೆ ಇಷ್ಟಕ್ಕೆ ಕಥೆ ಮುಗ್ದಿಲ್ಲ ಸ್ನೇಹಿತರೆ. ಹೌದು, ಒಂದ್ ಕಡೆ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ 4 ಸಾರಿಗೆ ನಿಗಮಗಳು ಪ್ರತಿ ವರ್ಷ ಬರೋಬ್ಬರಿ 8ರಿಂದ 10,000 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದೆ. ಇದೇ ಕಾರಣಕ್ಕೆ ಸರ್ಕಾರಿ ಬಸ್ ಪ್ರಯಾಣ ದರ ಕೂಡ ಶೀಘ್ರದಲ್ಲೇ ಹೆಚ್ಚಾಗುವಂತ ಮುನ್ಸೂಚನೆ ಕೂಡ ಸಿಕ್ಕಿದೆ. ಸೊ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರೇ ಈ ಒಂದು ಸುಳಿವನ್ನ ಕೊಟ್ಟಿದ್ದು. ದರ ಪರಿಷ್ಕರಣೆ ಬಗ್ಗೆ ಅತುಲ್ ಕುಮಾರ್ ತಿವಾರಿ ಸಮಿತಿ ರಿಪೋರ್ಟ್ ಕೊಟ್ಟ ತಕ್ಷಣ ಸಿಎಂ ಜೊತೆ ಚರ್ಚಿಸಿ ಕ್ಯಾಬಿನೆಟ್ ನಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋ ಬಗ್ಗೆ ಕೂಡ ಹೇಳಿದ್ರು. ಸೊ ಇದು ಸಾಲದು ಅಂತ ಇನ್ನೊಂದು ಭಯಾನಕ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಸೊ ಅದೇ ನಿಮಗೆ ಡ್ರಾಫ್ಟ್ ಪಾರ್ಕಿಂಗ್ ನೀತಿ 2026. ಸೊ ಇದು ಇನ್ ಕೇಸ್ ಜಾರಿ ಆಯ್ತು ಅಂತಂದ್ರೆ ಬೆಂಗಳೂರಿನಲ್ಲಿ ನಿಮ್ಮ ಮನೆಯ ಹೊರಗಡೆ ಅಥವಾ ಸಾರ್ವಜನಿಕ ರಸ್ತೆಯಲ್ಲಿ ನಿಮ್ಮ ವಾಹನ ನಿಲ್ಸಿದ್ರು ಕೂಡ ನೀವು ವಾರ್ಷಿಕ ಇಯರ್ಲಿ ಪಾರ್ಕಿಂಗ್ ಶುಲ್ಕವನ್ನ ಕಟ್ಟಬೇಕು. ಸಣ್ಣ ಹ್ಯಾಚ್ ಬ್ಯಾಕ್ ಕಾರ್ಗಳಿಗೆ ವರ್ಷಕ್ಕೆ 15,000 ರೂಪಾಯಿ, ಸೆಡಾನ್ ಕಾರ್ಗಳಿಗೆ 20,000 ರೂಪಾಯಿ, ಇನ್ನೂ ದೊಡ್ಡ SUV ಕಾರ್ಗಳಿಗೆ ವರ್ಷಕ್ಕೆ 25,000 ರೂಪಾಯಿ ಶುಲ್ಕ ವಿಧಿಸೋ ಪ್ರಸ್ತಾವನೆ ಕೂಡ ಪಕ್ಕಾ ರೆಡಿ ಆಗಿದೆ ಸ್ನೇಹಿತರೆ. ಸೊ ವೀಕ್ಷಕರೇ, ಈಗ ಅಸಲಿ ವಿಚಾರಕ್ಕೆ ಬರೋಣ. ಹೀಗೆ ಸರ್ಕಾರ ತನ್ನ ಖಜಾನೆ ಭರ್ತಿ ಮಾಡ್ತಿರೋದಕ್ಕೆ ಇಷ್ಟೊಂದು ಹರಸಾಹಸವನ್ನ ಪಡ್ತಿರುವಾಗ ರೈತರ ಸಾಲ ಮನ್ನಾ ಮಾಡೋದಕ್ಕೆ ನಿಜಕ್ಕೂ ಸಾಧ್ಯನಾ? ಇತ್ತೀಚೆಗೆ ಕಲಬುರಗಿ ಪ್ರವಾಸದ ವೇಳೆ ರೈತರು ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿಯಾದಾಗ ತಲಾ 2 ಲಕ್ಷದವರೆಗೆ ಕೃಷಿ ಸಾಲವನ್ನ ಮನ್ನಾ ಮಾಡುವಂತೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಒಂದು ವೇಳೆ ಸರ್ಕಾರ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಮಾಡಿದ್ರೆ ರಾಜ್ಯದ ಬೊಕ್ಕಸದ ಮೇಲೆ ಸಾವಿರಾರು ಕೋಟಿಗಳ
ಆರ್ಥಿಕ ಹೊರೆ ಬೀಳೋದು ಗ್ಯಾರಂಟಿ. ಸೊ ಹಿಂದಿನ 2017-18 ಸಾಲ ಮನ್ನಾ ಯೋಜನೆಗಳ ಲೆಕ್ಕಾಚಾರದ ಅಂದಾಜಿನಂತೆ ನೋಡಿದ್ರು ಕೂಡ ಕನಿಷ್ಠ 8ರಿಂದ 10,000 ಕೋಟಿವರೆಗೆ ಅಧಿಕ ಮೊತ್ತ ಈ ಸಾಲ ಮನ್ನಾಗೆ ಬೇಕಾಗುತ್ತೆ. ಸೊ ಹಾಗಿರುವಾಗ ಇಷ್ಟು ದೊಡ್ಡ ರಿಸ್ಕ್ ಅನ್ನ ಸರ್ಕಾರ ನಿಜಕ್ಕೂ ಕೂಡ ತಗೊಳುತ್ತಾ? ಸೊ ಇವತ್ತು ರಾಜ್ಯ ರಾಜಕೀಯ ಆಗಿರ್ಬೋದು, ಜೊತೆಗೆ ಆರ್ಥಿಕ ವಲಯದಲ್ಲಿ ಕೃಷಿ ಸಾಲ ಮನ್ನಾ ವಿಚಾರವಾಗಿ ಎರಡು ತದ್ವಿರುದ್ಧವಾದಂತ ದೊಡ್ಡ ಡಿಸ್ಕಷನ್ಗಳು ನಡೀತಾ ಇದೆ. ಸೊ ಒಂದ್ ಕಡೆ ಅದು ಅಸಾಧ್ಯ ಅಂತ ಕೆಲವರು ವಾದಿಸಿದ್ರೆ, ಮತ್ತೊಂದ್ ಕಡೆ ಇದಕ್ಕಾಗಿ ಸರ್ಕಾರ ಪ್ಲಾನ್ ಮಾಡ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಎರಡು ವಾದಗಳ ಅಸಲಿ ಲೆಕ್ಕಾಚಾರ ಏನು ಅಂತ ನೋಡೋಣ. ವಾದ ಒಂದು, ಗ್ಯಾರಂಟಿಗಳ ಹೊರೆಯ ನಡುವೆ ಸಾಲ ಮನ್ನಾ ಅಸಾಧ್ಯ. ಈಗಾಗಲೇ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯ, ಯುವ ನಿಧಿ ಪ್ರತಿ ವರ್ಷ ಬರೋಬ್ಬರಿ 50,000ದಿಂದ 52,000 ಕೋಟಿ ರೂಪಾಯಿವರೆಗೂ ಅಧಿಕ ಹಣವನ್ನ ಮೀಸಲಿಡ್ತಾ ಇದೆ. ಸೊ ರಾಜ್ಯದ ಬಹುಪಾಲು ಆದಾಯ ಈ ಯೋಜನೆಗಳಿಗೆ ವೆಚ್ಚ ಆಗ್ತಿರೋದ್ರಿಂದ ಮೂಲಸೌಕರ್ಯ ಕಾಮಗಾರಿಗಳಿಗೆ ಈ ಒಂದು ಹಣದ ಕೊರತೆ ಎದುರಾಗ್ತಾ ಇದೆ. ಸೊ ಇಂತಹ ಬಿಗಿಯಾದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತೆ 15ರಿಂದ 20,000 ಕೋಟಿ ರೂಪಾಯಿಗಳ ಕೃಷಿ ಸಾಲ ಮನ್ನಾ ಮಾಡುವುದು ರಾಜ್ಯದ ಬೊಕ್ಕಸಕ್ಕೆ ಆನೆ ಹೊರೆಯಾಗುತ್ತೆ. ಸೊ ಹೀಗಾಗಿ ಸರ್ಕಾರ ಸಾಲ ಮನ್ನಾ ಮಾಡೋ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು ತೀರಾ ಅನುಮಾನ ಅನ್ನೋದು ಒಂದಷ್ಟು ಜನರ ಒಂದು ವಾದ ಆಗಿರುತ್ತೆ. ಇನ್ನು ವಾದ ಎರಡು ಬಂದು, ಕೃಷಿ ಸಾಲ ಮನ್ನಾ ಮಾಡಲೆಂದೇ ಖಜಾನೆಯನ್ನ ಭರ್ತಿ ಮಾಡ್ಕೊಳ್ತಾ ಇದೆಯಾ? ಹೌದು, ಇತ್ತೀಚೆಗೆ ಸರ್ಕಾರ ನಿಮ್ಗೆ ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ಕಸದ ಸೆಸ್ ಆಗಿರ್ಬೋದು, ಡೀಸೆಲ್ ಮಾರಾಟ ತೆರಿಗೆ ಆಗಿರ್ಬೋದು, ಹೊಗೆ ತಪಾಸಣೆ ಶುಲ್ಕ, ಹೀಗೆ ಪ್ರತಿಯೊಂದು ದರವನ್ನ ಏಕಾಏಕಿ ಹೆಚ್ಚು ಮಾಡಿರೋದ್ರಿಂದ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಚರ್ಚೆ ಇದೆ. ಅಂದ್ರೆ ನಗರ ಪ್ರದೇಶಗಳಿಂದ ಆಗಿರ್ಬೋದು, ತೆರಿಗೆಗಳಿಂದ ಆಗಿರ್ಬೋದು, ಗರಿಷ್ಠ ಆದಾಯವನ್ನ ಸಂಗ್ರಹಿಸಿ ಆ ಹಣದ ಮೂಲಕ ಗ್ರಾಮೀಣ ಭಾಗದಾಗಿರ್ಬೋದು, ಬರಗಾಲದಿಂದ ಕಂಗಾಲಾಗಿರುವಂತ ಅನ್ನದಾತರ ಕೃಷಿ ಸಾಲವನ್ನ ಮನ್ನಾ ಮಾಡುವಂತ ಮಾಸ್ಟರ್ ಪ್ಲಾನ್ ಸರ್ಕಾರದ ಮುಂದಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ರಾಜಕೀಯದಲ್ಲಿ ನಡೀತಾ ಇದೆ. ಸೊ ಒಂದು ಬೃಹತ್ ಜನಪರ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಖಜಾನೆಯಲ್ಲಿ ಹಣ ಇರಬೇಕು. ಸೊ ಅದಕ್ಕಾಗಿ ಸರ್ಕಾರ ಈಗ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡು ಹಣವನ್ನ ಸಂಗ್ರಹಿಸಿಕೊಂಡು ಸೂಕ್ತ ಸಮಯದಲ್ಲಿ ರೈತರ ಸಾಲ ಮನ್ನಾ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಎರಡನೇ ಪ್ರಮುಖವಾದ ಸ್ನೇಹಿತರೆ. ಒಟ್ನಲ್ಲಿ ಒಂದೆಡೆ ಗ್ಯಾರಂಟಿ ಹೊರೆಯ ನಡುವೆ ಸಾಲ ಮನ್ನಾ ಕನಸಿನ ಮಾತು ಅನ್ನುವಂತ ವಿಶ್ಲೇಷಣೆ ಇದ್ರೆ, ಇನ್ನೊಂದೆಡೆ ಜನರ ಮೇಲೆ ಶುಲ್ಕವನ್ನ ಹಾಕಿ ಸಂಗ್ರಹಿಸ್ತಿರುವಂತ ಹಣವೇ ಸಾಲ ಮನ್ನಾಗೆ ಮೂಲ ಬಂಡವಾಳ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಸಾಲ ಮನ್ನಾದ ಕುರಿತು ಯಾವ ನಿರ್ಧಾರ ತೆಗೆದುಕೊಳ್ತಿದೆ ಅನ್ನೋದು ಸದ್ಯದ ಒಂದು ಕುತೂಹಲ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕಾ ಅಥವಾ ಅದನ್ನ ನಿಲ್ಲಿಸಿ ಆದ್ರೂ ರೈತರ ಕೃಷಿ ಸಾಲ ಮನ್ನಾ ಮಾಡ್ಬೇಕಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.